ಡೂ ಇಟ್ ವೆನ್ ಯು ಗೆಟ್ ಇನ್ಸ್ಪೈರ್ಡ್. ಲೈಫಲ್ಲಿ ಯಾವುದೇ ಒಂದು ವಿಷಯಕ್ಕೆ ತುಂಬಾ ಮುಖ್ಯವಾಗಿರೋ ಒಂದು ಅಂಶ ಅಂತಂದ್ರೆ ನನ್ಗನ್ಸೋ ಪ್ರಕಾರ ಇಟ್ಸ್ ಇನ್ಸ್ಪಿರೇಷನ್. ಫಾರ್ ಎಕ್ಸಾಂಪಲ್, ಈಗ ಒಂದು ಟ್ರಿಪ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಆ ಟ್ರಿಪ್ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತೀವಿ. ಇಫ್ ಇನ್ ಕೇಸ್ ಇನ್ಸ್ಪಿರೇಷನ್ ತಗೊಂಡ್ರೆ ನಮ್ಗೊಂದೊಂದ್ಸತಿ ಅನ್ಸುತ್ತೆ, ಎಲ್ಲೋ ಯಾರೋ ಏನೋ ಹೇಳೋದ್ ಕೇಳಿರ್ತೀವಿ, ಒಂದ್ ಜಾಗದ ಹೆಸರು, ಈ ಜಾಗಕ್ಕೆ ಹೋಗ್ಬೇಕು, ಇದ್ ನೋಡ್ಬೇಕು, ಇದ್ ಮಾಡ್ಬೇಕು ಅಂತ ನಮ್ಗೆ ಅನ್ಸ್ತಾ ಇರುತ್ತೆ. ಆ ಜಾಗಕ್ಕೆ ಹೋಗೋವರೆಗೂ ನಮ್ ಮೈಂಡ್ ಅಲ್ಲಿ 24/7 ಅದೇ ಇರುತ್ತೆ, ಅಲ್ಲಿ ಹೋಗ್ಬೇಕು, ಇದ್ ಮಾಡ್ಬೇಕು ಅಂತ. ಸೊ ನಾವು ಆ ಇನ್ಸ್ಪಿರೇಷನ್ ತಗೊಂಡ್ ಮಾಡುವಂತ ಪ್ರಿಪ್ರೇಷನ್ಸ್ ಡಿಫ್ರೆಂಟ್ ಆಗಿರುತ್ತೆ. ನಾವ್ ಮಾಡುವಂತ ಪ್ರಿಪ್ರೇಷನ್ಸ್ ಆಗಿರ್ಬೋದು, ಹೋಗುವಂತ ದಾರಿ ಆಗಿರ್ಬೋದು, ಆ ದಾರಿ ಕೊಡುವಂತ ಪ್ರೆಸೆನ್ಸ್, ದ ಎಸೆನ್ಸ್ ಯು ಫೀಲ್, ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಂಡ್ ಲೈಫಲ್ಲಿ ಚಿಕ್ಕ ವಿಷಯಕ್ಕೂ ಇನ್ಸ್ಪಿರೇಷನ್ ಇಸ್ ವೆರಿ 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 ಇಂಪಾರ್ಟೆಂಟ್. ಅಂಡ್ ಇನ್ಸ್ಪಿರೇಷನ್ ಇಲ್ಲದ್ರೆ ಏನೋ ಮಾಡೋಕ್ಕಾಗಲ್ಲ ನನಗನ್ಸುತ್ತೆ. ಸೊ ಗೆಟ್ ಇನ್ಸ್ಪೈರ್ಡ್ ಅಂಡ್ ಕೀಪ್ ಇನ್ಸ್ಪೈರಿಂಗ್.